ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ, ಬೇಸಿಗೆ ಕಾಲದಾಗ ಶಾಂಡ್ಗಿ ಮಾಡೋದು ಎಲ್ಲರಿಗೂ ಗೊತ್ತೈತಿ. ಹಂಗೆ ನಿಮ್ಗೆ ಡಿಫ್ರೆಂಟ್ ರೀತಿ ನಿಮ್ಗೆ ಸಂಡ್ಗಿಗಳನ್ನು ತೋರಿಸೀನಿ. ಅದ್ರೊಳಗೆ ಈ ಥರ ನಾನು ಅಕ್ಕಿ ಚಕ್ಲಿ ಮಾಡೋದು ನಿಮ್ಗೆ ತೋರಿಸಿಲ್ಲ. ಇವಾಗ ತುಂಬಾ ಕ್ರಿಸ್ಪಿಯಾಗಿ ಬರುವಂತಹ ಅಕ್ಕಿ ಸಂಡ್ಗಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಪಳ್ಳಾಗ್ಯಾವು ಫ್ರೆಂಡ್ಸ. ಇದನ್ನು ಮಾಡೋದು ಭಾಳ ಸುಲಭ ಐತ್ರಿ. ಆಲ್ರೆಡಿ ನಿಮ್ಗೆ ಗೊತ್ತೈತಿ ಅನಿಸ್ತೈತಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ. ತುಂಬಾ ಕ್ರಿಸ್ಪಿಯಾಗಿ ಬರುವಂತಹ ಸಂಡ್ಗಿನ ನಿಮ್ಮ ಜೊತೆ ನಾನು ಇವಾಗಲೇ ತೋರಿಸ್ತೀನಿ, ಬನ್ನಿ. 2 kg ರೇಷನ್ ಅಕ್ಕಿಯನ್ನು ನಾನು 3 ದಿನ ನೆನೆಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಅಂದರೆ ನಾನು ಮೊದಲಿಗೆ 3 ಸಲ ತೊಳೆದ, ಅಂದರೆ ಆಮೇಲೆ ಒಂದಿನ ಸ್ಟೆಪ್ ಬೈ ಸ್ಟೆಪ್ ನಾನು ತೊಳೆದ ಇದನ್ನು 3 ದಿವಸ ರೇಷನ್ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಸಾಯಂಕಾಲ ಇದನ್ನು ನಾನು ತೊಳೆದ ಮತ್ತೊಮ್ಮೆ ಮಿಕ್ಸಿಗೆ ಈ ಥರ ನಾನು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ. ತುಂಬಾ ನುಣ್ಣಗಂಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ. ಪೂರ್ತಿ ನುಣ್ಣಗಾಗಬೇಕು. ಯಾಕೆ ಅಂದರೆ ಸಂಡ್ಗಿಗಳು ಮುರಿಯಂಗಿಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ, ನಾನು ರಾತ್ರಿ ಇದನ್ನು ಮಿಕ್ಸಿ ಒಳಗೆ ಹಾಕಿ ಒಂದು ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಟಿದ್ದೆ. ಆಮೇಲೆ ಮರ್ದನ ಇದನ್ನು ನಾನು ತೆಗೆದ ಸಂಡ್ಗಿ ಮಾಡೋದ ನಿಮ್ಗೆ ತೋರಿಸ್ಕೊಡಕತ್ತೀನಿ, ಬರ್ರಿ ನೋಡಿ ಫ್ರೆಂಡ್ಸ. ನಾನಿಲ್ಲಿ ಕಲ್ಲುಪ್ಪ ಮತ್ತು ಜೀರಿಗೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಹಪ್ಪಳ ಖಾರ ತೊಗೊಂಡಿದ್ದೀನಿ ಫ್ರೆಂಡ್ಸ. ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಬೋಗಾನಿಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ. ನಾನು ಅಳತೆ ರೀತಿ ತೋರಿಸತ್ತಿಲ್ಲ ಫ್ರೆಂಡ್ಸ. ನಾನು ಅಜ್ಮಸ್ ರೀತಿನೇ ಮಾಡೋದು, ಅದನ್ನು ನಿಮ್ಗೆ ಶೇರ್ ಮಾಡಕತ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ, ನಾನಿಲ್ಲಿ ನೀರನ್ನು ಒಲೆ ಮೇಲೆ ಕುದಿಯಾಕ ಇಟ್ಟೀನಿ. 2.5 ಕಳಸಿ ಇಟ್ಟ ನೀರನ್ನು ಇಟ್ಟೀನಿ ಫ್ರೆಂಡ್ಸ. ಮತ್ತು ನಾನು ಇಲ್ಲಿ ಮೊದಲಿಗೆ ಹಪ್ಪಳ ಖಾರ ಮತ್ತು ಜೀರಿಗೆ ಉಪ್ಪವನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಕುದಿ ಬರೋಕೆ ಬಿಡ್ತೀನಿ ಫ್ರೆಂಡ್ಸ. ಕುದಿ ಬಂದ ತಕ್ಷಣವೇ ಹಿಟ್ಟನ್ನು ಅದರೊಳಗೆ ಕೈಯನ್ನು ಆಡಿಸಿ ಈ ರೀತಿ ನಾನು ಸಣ್ಣಗೆ ಒಬ್ಬರು ಹಾಕೋದು, ಒಂದು ಕೈಯಿಂದ ತಿರುಗೋದು ಮಾಡಬೇಕು ಫ್ರೆಂಡ್ಸ. ನನ್ನ ಮಗಳ ಸಹಾಯದಿಂದ ನಾನು ಮಾಡಕತ್ತೀನಿ. ಅವಳು ಹಾಕತ್ತಿದ್ಲು, ನಾನು ಈ ರೀತಿ ತಿರ್ವಾಕತ್ತೀನಿ. ನಿಮ್ಮ ಮನೆಯೊಳಗೆ ಬೀಟರ್ ಇದ್ರೆ ತೊಗೋರಿ, ಅದರ ಹುಟ್ಟಿದ್ರೂ ತೊಗೋರಿ. ಅಂದ್ರೆ ಹಿಟ್ಟಡು ಹುಟ್ಟಿರ್ತೈತಿ ಎಲ್ಲರ ಮನೆಯೊಳಗೆ. ಅದನ್ನು ನಂದು ಇತ್ತು, ಆದರೆ ನಾನು ಇದು ಈಜಿ ಅನ್ಸಾಕತ್ತಿತ್ತು. ಅದಕ್ಕೆ ಇದರಲ್ಲೇ ನಾನು ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ನಿಮಗೆ ಜಾಸ್ತಿ ನೀರಾದರೂ ಇಟ್ಕೋಬಾರ್ದು ಫ್ರೆಂಡ್ಸ. ಇಟ್ಕೊಂಡ್ರೆ ಭೀ ಜಾಸ್ತಿ ನೀರು ಇಟ್ಕೊಂಡ್ರೆ ಹಿಟ್ಟ ಅಳ್ಳಕ್ಕಾಗೋ ಸಾಧ್ಯತೆ ಇರ್ತೈತಿ. ನೀರನ್ನು ಸೈಡಾಗಿ ತೆಗೆದು ಇಟ್ಕೋರಿ. ಆಮೇಲೆ ಕಡಿಮೆ ಬಿದ್ದರೆ ಭೀ ಹಾಕೊಳಕ್ಕೆ ಬರ್ತೈತಿ. ನಾನು ಇದ್ರಾಗ ಒಂದೇ ಒಂದು ಚರ್ಗಿ ನೀರನ್ನು ತೆಗೆದ ಇಟ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ. ಜಾಸ್ತಿ ಏನು ತೆಗ್ದಿಲ್ಲ, ಯಾಕಂದ್ರೆ ನಾನು ರೆಗ್ಯುಲರಾಗಿ ಮಾಡಿದ್ದೆ, ನನಗೆ ಗೊತ್ತೈತಿ. ಅದಕ್ಕೆ ನೋಡಿ ಫ್ರೆಂಡ್ಸ, ಇದು ಹಿಂಗೆ ಕುದಿಯಾಕತ್ತೈತಿ. ಇದನ್ನು ಕೈ ಬಿಡಲ್ಲ, ಹಿಂಗೆ ಮುಗಿಸ್ಬೇಕು ನೋಡಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಮುಗಿಸ್ಬೇಕು. ಕೆಳಗೆ ಸಣ್ಣ ಹಿಂಗೆ ಉರಿ ಇರಬೇಕು. ಹಂಗೆ ಇಲ್ಲಿ ಮ್ಯಾಗ ಮುಗುಚಿ 1 ನಿಮಿಷ ಇದನ್ನು ಕುದಿಯಾಕ ಬಿಡಬೇಕು ಫ್ರೆಂಡ್ಸ. ಒಂದು 10 ನಿಮಿಷ ಆದರೂ ಬಿಟ್ಟರು ಪರವಾಗಿಲ್ಲ. ಆಮೇಲೆ ಇದನ್ನು ಒಂದು ಸ್ವಲ್ಪ ಕಿಚ್ಚೊಳಗೆ ಉಮ್ಗೊಳಕ್ಕೆ ಬಿಟ್ಟ ಆಮೇಲೆ ಇದನ್ನು ಸಂಡ್ಗಿ ಹಾಕಕ್ಕೆ ತೊಗೊಂಬಂದೀನಿ ಫ್ರೆಂಡ್ಸ. ಮತ್ತು ನಾನು ಇಲ್ಲಿ ಪ್ಲಾಸ್ಟಿಕ್ ಸೀಟ್ ಇದೆ ಫ್ರೆಂಡ್ಸ, ಅದನ್ನು ಹಾಸಿ ಈ ರೀತಿ ಚಕ್ಲಿ ಮನಿ ಐತ್ರಿ ನಮ್ಮ ಮನೆ ಒಳಗೆ. ಈ ರೀತಿ ಚಕ್ಲಿ ಮನಿ ಇರೋದ್ರಿಂದ ಇದರಾಗ ನಾನು ಯಾವ ರೀತಿ ಹಾಕೋದಂತ ನಿಮ್ಗೆ ತೋರ್ಸಾಕತ್ತೀನಿ, ಬನ್ನಿರಿ ನೋಡಿರಿ. ನಾನು ಈ ರೀತಿ ಚಕ್ಲಿ ಸಂಡ್ಗಿ ಮಾಡೋದ ತೋರ್ಸಾಕತ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬರಕತ್ತಾವ ಅಂತ ಹೇಳಿ. ಹಿಟ್ಟು ಭಾಳ ಹದವಾಗಿತ್ತು ಫ್ರೆಂಡ್ಸ್. ಹಿಟ್ಟು ಹದವಾಗಿದ್ದರೆ ಚಕ್ಲಿಗಳು ಮುರಿಯಂಗಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ. ನೋಡಿ, ಭಾಳ ಅಂದ್ರೆ ಕ್ರಿಸ್ಪಿಯಾಗಿ ಬಂದಿದ್ದು, ಭಾಳ ಚಲೋನೂ ಬಂದಿದ್ದು ಫ್ರೆಂಡ್ಸ. ನೋಡಕತ್ತೀರಲ್ಲ ಫ್ರೆಂಡ್ಸ, ಎಷ್ಟು ಚೆನ್ನಾಗಿ ಸಂಡ್ಗಿಗಳ ಬೆಳಕತ್ತಾವ ಅಂಥೇಳಿ. ಆಲ್ರೆಡಿ ನಿಮ್ಗೆ ಬೀಟ್ರೂಟ್ ಸಂಡ್ಗಿ ತೋರಿಸೇನಿ ಫ್ರೆಂಡ್ಸ. ಅದು ಭಾಳ ಮಸ್ತಾಗಿ ಬಂದವು. ಮತ್ತು ನಿಮಗೆ ಕಲರ್ ಬೇಕಾದ್ರೆ ಆಮೇಲೆ ಅರ್ಧ ವೈಟ್ ಮಾಡ್ಕೋರಿ, ಆಮೇಲೆ ಅರ್ಧ ಯೆಲ್ಲೋ ಕಲರ್ ಮಾಡ್ಕೋರಿ. ಇಲ್ಲಿಕ ಬೇಕಾದ್ರೆ ಪಿಂಕು ಮತ್ತು ರೆಡ್ಡು, ಗ್ರೀನು ಯಾವ್ದು ಬೇಕಾದರೂ ಮಾಡ್ಕೋಬಹುದು. ನನಗೆ ಯೆಲ್ಲೋ ಕಲರ್ ಮಾಡಂಗಾಗಿತ್ತು. ಅದು ಯೆಲ್ಲೋ ಕಲರ್ ನನ್ನ ಹತ್ರ ಇತ್ತು ಅಂತ ಹೇಳಿ ಇದನ್ನು ಯೆಲ್ಲೋ ಕಲರ್ ನಾನು ಹಾಕ್ಕೊಂಡ. ಮತ್ತು ಯೆಲ್ಲೋ ಕಲರ್ದ ನಾನು ಇಲ್ಲಿ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಚಲೋ ಆಗಿ ಬರ್ತಾವ್ರಿ ಫ್ರೆಂಡ್ಸ. ನೀವು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಇದೇನು ಹೊಸದ ಮೆಥಡ್ ಏನಿಲ್ಲ, ಹಳಿದೈತಿ ಮೆಥಡ. ಮತ್ತು ನಿಮ್ಗೆ ಹಪ್ಪಳ ಮಾಡೋದು ತೋರಿಸೀನಿ, ಆಮೇಲೆ ಜೋಳದ ಹಪ್ಪಳ ಮಾಡೋದು ತೋರಿಸೀನಿ, ಅಕ್ಕಿ ಹಪ್ಪಳ ಮಾಡೋದು ತೋರಿಸೀನಿ.
ಆಮೇಲೆ ಡಿಫ್ರೆಂಟ್ ರೀತಿ ನಿಮಗೆ 5-6 ಥರ ನಿಮ್ಗೆ ಸಂಡಿಗೆ ಮಾಡೋದು ತೋರಿಸೀನಿ. ನೀವು ಪ್ರತಿ ಸಲ ನೋಡಿ ಕಮೆಂಟು ಮಾಡ್ತೀರಾ ಅಂದ್ಕೊಂಡೆ. ಸ್ವಲ್ಪ ಜನ ನೋಡಿದ್ದಾರೆ ಅಷ್ಟೇ, ಯಾರೋ ಅಷ್ಟೇನು ಕಮೆಂಟು ಹಾಕಿಲ್ಲ, ಜಾಸ್ತಿ ಏನು ನೋಡಿಲ್ಲ. ಇನ್ನು ಮುಂದಾದರೂ ಪ್ಲೀಸ್ ನಮ್ಮದು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನಿಮ್ಮ ಸಲುವಾಗಿ ನಾನು ಡಿಫ್ರೆಂಟ್ ರೀತಿ ಸಂಡಿಗೆಗಳನ್ನು ಹಾಕ್ತೀನಿ. ಇನ್ನು ಮುಂದಾದರೂ ಇನ್ನೂ ಡಿಫ್ರೆಂಟ್ ರೀತಿ ನಾನು ಸಂಡಿಗೆಗಳನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 2 ಕಲರ ಈ ರೀತಿ ಸಂಡಿಗೆಯನ್ನು 3 ದಿನ ನಾನು ಒಣಸಿದ ನಂತರ ನಿಮಗೆ ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ತೋರ್ಸಕತ್ತೀನಿ. ನೋಡಿರಿ, ಬರ್ರಿ ಇಲ್ಲಿ ಇವಾಗ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಾವ, ಎಷ್ಟು ಗರಿಯಾಗಿ ಅರಳಾಕತ್ತಾವ ಮಲ್ಲಿಗೆ ಹೂವಿನಂಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಲೋ ಆಗಿ ಬಂದಾವ್ರಿ. ತುಂಬಾ ಚಲೋ ಆಗಿ ಬಂದಿದ್ದು ಫ್ರೆಂಡ್ಸ. ಇದನ್ನು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.